ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಸ್ಟ್ ಸೆಮಿಸ್ಟರ್ ಎಸ್ಸಿಪಿ ಸಿಲೆಬಸ್ ನಲ್ಲಿ ಬರುವಂತಹ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂ ಸಂವಿಧಾನದ ಮೌಲ್ಯಗಳನ್ನು ವಿಷಯದ ಮೇಲೆ ಕೇಳುವಂತಹ ಒಂದು ಅಂಕದ ಪ್ರಶ್ನೆಗಳನ್ನ ಕುರಿತು ಚರ್ಚೆ ಮಾಡ್ತಾ ಇದೀವಿ. ಇದು 6ನೇ ಭಾಗದ ವಿಡಿಯೋ ಆಗಿದ್ದು ವ್ಯಕ್ತಿಗಳ ಮೇಲೆ ಚರ್ಚೆನ ಮಾಡ್ತಾ ಇದೀವಿ. ಒಂದು ವಿಡಿಯೋ ವ್ಯಕ್ತಿಗಳ ಬಗ್ಗೆ ಚರ್ಚೆ ಮಾಡಿದ್ವಿ, ಅದರಲ್ಲಿ ಸ್ವಾತಂತ್ರ್ಯ ನಂತರದ ಪ್ರಮುಖ ವ್ಯಕ್ತಿಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ಸ್ವಾತಂತ್ರ್ಯದ ಪೂರ್ವದಲ್ಲಿ ಇದ್ದಂತಹ ಮುಖ್ಯ ವ್ಯಕ್ತಿಗಳ ಕುರಿತು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದೀವಿ. ಮೊದಲನೇ ಪ್ರಶ್ನೆ, ಭಾರತ ಹಿಂದೂ ಧರ್ಮ ಮತ್ತು ತತ್ವಜ್ಞಾನಗಳ ಬಲದಿಂದಾಗಿ ಶ್ರೀಮಂತಿಕೆಯನ್ನು ಹೊಂದಿದೆ ಎಂದು ಹೇಳಿದವರು. ಅಂದ್ರೆ ಧರ್ಮದ ಮೂಲಕ, ತತ್ವಜ್ಞಾನದ ಮೂಲಕ ಅತ್ಯಂತ ಶ್ರೀಮಂತಿಕೆಯನ್ನು ಹೊಂದಿದ ದೇಶ ಭಾರತ ಅಂತ ಹೇಳಿದಂತ ವ್ಯಕ್ತಿ ಯಾರು? ರಾಧಾಕೃಷ್ಣನ್. ಬೌದ್ಧ ಧರ್ಮದ ಸ್ಥಾಪಕರು ಯಾರು? ಬೌದ್ಧ ಧರ್ಮವನ್ನು ಸ್ಥಾಪಿಸಿದವರು ಗೌತಮ ಬುದ್ಧ. ಭಾರತದಲ್ಲಿ ಪುನರುಜ್ಜೀವನದ ಪಿತಾಮಹ ಯಾರು? ರಾಜಾರಾಮ್ ಮೋಹನ್ ರಾಯ್ ರವರು ಪುನರುಜ್ಜೀವನದ ಪಿತಾಮಹ. ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು? ರಾಜಾರಾಮ್ ಮೋಹನ್ ರಾಯ್. ಹಿಂದೂ ರಾಷ್ಟ್ರದ ಮೊದಲ ಹರಿಕಾರ ಯಾರು? ವಿವೇಕಾನಂದರು. ಆರ್ಯ ಸಮಾಜದ ಸ್ಥಾಪಕರು ಯಾರು? ಸ್ವಾಮಿ ದಯಾನಂದ ಸರಸ್ವತಿ. ಥಿಯೋಸಾಫಿಕಲ್ ಸೊಸೈಟಿ ಸ್ಥಾಪನೆ ಮಾಡಿದವರು ಯಾರು? ಆನಿ ಬೆಸೆಂಟ್. ವೇದಾಂತ ಸಮಾಜವನ್ನು ಸ್ಥಾಪಿಸಿದವರು ಯಾರು? ವಿವೇಕಾನಂದರು. ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಜ್ಯೋತಿಬಾ ಫೂಲೆ. ಮಾನವೀಯತೆ ಪ್ರಕೃತಿಯ ಒಂದು ಭಾಗ ಎಂದು ಹೇಳಿದವರು ಯಾರು? ಅರವಿಂದರವರು. ರಾಷ್ಟ್ರೀಯತೆ ರಾಜಕೀಯ ಕಾರ್ಯಕ್ರಮವಲ್ಲ ಎಂದು ಹೇಳಿದವರು ಯಾರು? ಅವರು ಅರವಿಂದರವರು. ಭಾರತದಲ್ಲಿ ಸಬಲ್ಟರ್ನ್ ಅಧ್ಯಯನ ರೂವಾರಿ ಯಾರು? ರಣಜಿತ್ ಗುಹಾ. ವಿವೇಕಾನಂದರು ಆಧುನಿಕ ಭಾರತದ ನಿರ್ಮಾತೃ ಎಂದು ಯಾರನ್ನು ಕರೆದಿದ್ದಾರೆ? ಸುಭಾಷ್ ಚಂದ್ರ ಬೋಸ್ ರವರನ್ನ ಕರೆದಿದ್ದಾರೆ. ಆತ್ಮೀಯ ಸಭಾ ಸ್ಥಾಪಿಸಿದವರು ಯಾರು? ರಾಜಾರಾಮ್ ಮೋಹನ್ ರಾಯ್. ಚಿಕಾಗೋ ವಿಶ್ವ ಧಾರ್ಮಿಕ ಸಂಸತ್ತಿನಲ್ಲಿ ಯಾರು ಭಾರತವನ್ನು ಪ್ರತಿನಿಧಿಸಿದ್ದರು? ವಿವೇಕಾನಂದರು. ವೇದಗಳ ಪುನರುಜ್ಜೀವನವನ್ನು ಯಾರು ಹೊಣೆಯಾಗಿದ್ದಾರೆ? ಸ್ವಾಮಿ ದಯಾನಂದ ಸರಸ್ವತಿಯವರು. ಭಾರತದಲ್ಲಿ ಸತಿ ಸಹಗಮನ ಪದ್ಧತಿಯನ್ನು ಹೋಗಲಾಡಿಸಿದವರು ಯಾರು? ರಾಜಾರಾಮ್ ಮೋಹನ್ ರಾಯ್ ಅವರು. ಈ ಕೆಳಗಿನವುಗಳಲ್ಲಿ ಯಾರನ್ನು ಭಾರತದ ಮಾರ್ಟಿನ್ ಲೂಥರ್ ಎಂದು ಕರೆಯಲಾಗುತ್ತದೆ? ದಯಾನಂದ ಸರಸ್ವತಿಯವರನ್ನ ಮಾರ್ಟಿನ್ ಲೂಥರ್ ಅಂತ ಕರೆಯಲಾಗುತ್ತದೆ. ಇವಿಷ್ಟು ವಿಡಿಯೋಗಳು ಸ್ವತಂತ್ರ ಪೂರ್ವದ ಮುಖ್ಯವಾದ ಪ್ರಮುಖ ವ್ಯಕ್ತಿಗಳ ಕುರಿತಾಗಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಭಾಗದ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.